Hold up. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ಟೈಮು 8:30 ಆಗಿದೆ. ಸೊ ನಾನು ಇವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ. ಯಾಕೆಂದರೆ ಅವಳಿಗೆ ಹಾಕೋಲ್ಲ, ಅವಳಿಗೆ ಕಾಲೇಜ್ ಇದೆ, ಇನ್ನೇನು ಮುಗೀತು, ಸುಮಾರು ದಿನ ಆಗೋಗಿದೆ ಹಾಸನ್ಗೆ ಹೋಗಿ ಅಂತ ಅಂದ್ಬಿಟ್ಟು ಫುಲ್ಲು ಎಲ್ಲರೂ ಮನೆಯವ್ರು ಹೋಗ್ತಿದ್ದೀವಿ. ಆದರೆ ಇವತ್ತು ಬರೀ ನಾನು ನಮ್ಮ ಅಕ್ಕ ಹೋಗ್ತೀವಿ, ಮತ್ತೆ ಸಂಜೆ ಬರ್ತೀವಿ. ನಮ್ಮಪ್ಪ ನಮ್ಮಮ್ಮ ನಾಳೆ ಬರ್ತಾರೆ. ಸೊ ಬನ್ನಿ ಹೊರಡೋಣ. ಅವಳಿಗೆ 9:30 ಕಾಲೇಜ್ ಇದೆ, ಇಲ್ಲಾಗಲೇ 8:30 ಆಗಿದೆ. ಏನಕ್ಕೆ? ಏನು ಬಿಲ್ಲು? ಅದೇ ಕಂದಾಯ ಕಟ್ಟಿತ್ತು, ಹಾಂ ರೆಸಿಪ್ಟ್ ಇಸ್ಕೊಂಬ ಅಂದ್ರು, ಹೋಗಿ ಆ ಜಗ್ಗ ಹತ್ರ ಇಸ್ಕೊಂಬರ್ಬೇಕು. ಸರಿ, ಬರೋದಾ? ಬಾಯ್. ಬರ, ಲೆಟ್ಸ್ ಗೋ ಗೈಸ್. ನೋಡ್ರಿ ಹಿಂಗೆ ಕಾಣಿಸ್ತಾ ಇದೆ, ಅದು ಮೇಲೆ ಸಾಕು. ಇವಾಗ ಬಂದೆ ಮನೆಗೆ. ನಾನು ಅಲ್ಲಿ ಬರುವಾಗ ಎಷ್ಟು ಮಳೆ ಇತ್ತು. ಹಾಸನ್ ಎಂಟ್ರಿ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಮಳೆನೇ ಇಲ್ಲ ನೋಡ್ರಿ, ಎಷ್ಟು ಬಿಸಿಲಿದೆ. ಅಲ್ಲಿಂದ ಬರುವಾಗ ಮಾತ್ರ ಏನು ಇವತ್ತು ಹಿಂಗಿದೆ ಅನ್ಕಂಡೆ. ಹಾಸನದಲ್ಲಿ ಏನೂ ಇಲ್ಲ, ಬಿಸಿಲಿದೆ ಹಾಸನಲ್ಲಿ. ಲೆಟ್ಸ್ ಗೋ, ಹೊರಡ್ಬೇಕು, ನಾನೆಲ್ಲ ಹೋಗಬೇಕು. ಲೆಟ್ಸ್ ಗೋ, ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ. ಗೈಸ್, ಬ್ಯಾಕೆಟಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ CR. ನಮಗೆ ಶ್ರೇಯಸ್ಸು ಅಂದರೆ ಅವನು ಇವತ್ತು ಹಾಸನಕ್ಕೆ ಬರೋ ಪ್ಲ್ಯಾನ್ ಇರಲಿಲ್ಲ. ಸೊ ಸಡನ್ನಾಗಿ ಬಂದು ಫೋನ್ ಮಾಡ್ದ. ಸೊ ಕಾಲೇಜಲ್ಲಿ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ನಮ್ಮ ಕಾಲೇಜು. ನಾವು ಇಷ್ಟು ದಿನ ಇರಲಿಲ್ವಲ್ಲ, ಆದರೂ ಹಿಂಗಿಟ್ಟಿದ್ದಾರೆ ಅಂತ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. AB ಬ್ಲಾಕ್ ಕಡೆ ಅಂದರೆ ನಾವು ಫಸ್ಟ್ ಇಯರ್ ಇಲ್ಲೇ AB ಬ್ಲಾಕಲ್ಲಿ ಮುಗಿಸಿದ್ದು, ಅದಕ್ಕೆ ಅಲ್ಲಿಗೆ ಮುಗ್ತಾ ಇದ್ದೀವಿ. ನೋಡೋಣ, ನಾವೆಲ್ಲ ಹೋಗಾದ್ಮೇಲೆಲ್ಲ ಹಿಂಗಾಗೈತೆ ಅಂತ. ಯಾರೂ ಇಲ್ಲ, ಏನೂ ಇಲ್ಲ, ಏನೋ ಕ್ಲಾಸ್ ಮಾಡ್ತಿಲ್ಲ ಅಂತ ಅಂದರು. ಫುಲ್ಲು ಖಾಲಿ. ಫಸ್ಟ್ ನಾವು ಸೆಕೆಂಡ್ ಸೆಮ್ಮಲ್ಲಿ ಇಲ್ಲಿ 210, ಫಸ್ಟ್ ಸೆಮ್ಮಲ್ಲಿ 205. ಈಗ ನೆಕ್ಸ್ಟು ಬ್ರಾಂಚ್ ಎಂಟ್ರಿ ಆದಮೇಲೆ ಇಲ್ಲಿಗೆ ಬರೋದು ಕಡಿಮೆ, ಯಾಕೆಂದರೆ ಫಸ್ಟ್ ಇಯರ್ ಬರ್ತಾರೆ ಅಂತ ಲಾಸ್ಟ್ ವಿಸಿಟ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಮಾಡೋದು, ಈಗ ಹೆಂಗಿದ್ರು ಟೈಮ್ ಪಾಸ್, ಮನೆಗೆ ಹೋಗಿ ಏನು ಮಾಡೋದು ಅಂತ ಇಲ್ಲೇ ನುಗ್ತಾ ಇದ್ದೀವಿ. ಎಷ್ಟು ನೋಡ್ರಿ, ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡೋರೆ ಅಂತ. ನಾವು ಕ್ಲಾಸ್ ಈ ಥರ ಇರಲೇ ಇಲ್ಲ. ಹಿಂಗೋದ್ರೆ ಮೆಕ್ಯಾನಿಕ್ ಬ್ರಾಂಚ್. ಯಾರ್ಯಾರು ವಿಡಿಯೋ ನೋಡ್ತಿರ್ತೀರ ಗೊತ್ತಿರುತ್ತೆ, ಬೈಕ ಬಿಡಿ, ಏನೋ ನನ್ನ ಮಗನೇ ನನಗೊಂದು ಗೊತ್ತಿಲ್ವ ಅಂತ ಬೇರೆ ಅವರಿಗೆ ಹೇಳ್ತಾ ಇದ್ದೀನಿ. ಶ್ರೇಯಸ್ ಅವ್ರು ಹಾಸ್ಟ್ಲಿಗೆ ನುಗ್ತಾ ಇದ್ದೀವಿ. ಯಾರೂ ಇಲ್ಲ ಹುಡುಗರು, ಇವಾಗ ಎಲ್ಲ ರಜಾ ಅಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಬೇರೆ ಥರ್ಡ್ ಇಯರ್ ಅವ್ರಿಗೇನೋ ಸ್ಟಾರ್ಟ್ ಆಗಿದೆಯಂತೆ, ನಮಗಿಲ್ವಲ್ಲ, ಸ್ವಲ್ಪ ಕಡಿಮೆ ಹುಡುಗರು. ಅವನೇನೋ ರೂಮ್ ಕೇಳಬೇಕು ಅಂತ ಹೋಗ್ತಾವನು, ಅದಕ್ಕೆ ನಾನು ಜೊತೆಗೆ ನುಗ್ತಾ ಇದ್ದೀನಿ. ಎಷ್ಟು ಎಕ್ಕ ಹೊಡಿತಾ ಇದೆ ಅಂತ ಅಂದ್ರೆ ನಿಮ್ಮ ಹಾಸ್ಟೆಲ್. ಲೆಟ್ಸ್ ಗೋ. ಸೊ ಗೈಸ್, ಈಗ ಲ್ಯಾಪ್ಟಾಪ್ ರಿಪೇರಿ ಕೊಟ್ಟಿದ್ವಲ್ಲ ಲಾಸ್ಟ್ ಟೈಮು, ಸೊ ಅದು ಇಸ್ಕೊಂಡು ಹೋಗೋಕ್ಕೆ ಏನು ಬಂದಿದ್ದೀವಿ. ಇಲ್ಲೇನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಗೈಸ್, ಅದು ಲ್ಯಾಪ್ಟಾಪ್ದು ರೆಡಿ ಮಾಡಿಸ್ಬೇಕಿತ್ತು ಅಂತ ಹೋಗಿ ಏನಾಗಲಿಲ್ಲ, ರೆಡಿ ಆಯಿತು. ಬಟ್ ನಮ್ಮದು ವೈಫೈ ಕನೆಕ್ಟಿವಿಟಿ ಇಶ್ಯೂ ಇತ್ತು, ಸ್ಟೇಬಲಾಗಿ ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಅವರು ಅಂದರು, ನಾನು ಸತಿ ಟ್ರೈ ಮಾಡ್ತೀನಿ, ನೋಡ್ತೀನಿ, ಏನಾದರೂ ಇನ್ನೂ ಕನೆಕ್ಟ್ ಆಗಲಿಲ್ಲ ಅಂತ ಅಂದರೆ ಅದು ಎಕ್ಸ್ಟರ್ನಲ್ ಅದೇನೋ ಒಂದು ಚಿಪ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಅದು ಒಂಥರ ಡಮ್ಮಿ ಹಾಟ್ಸ್ಪಾಟ್ ಥರ. ಅದು ಆ ಪ್ಲಗ್ ಹಾಕಿದ್ಮೇಲೆ ನಮಗಿಲ್ಲಿ ವೈಫೈದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಕೊಟ್ಟಿದ್ದಾರೆ.
ಇದು ಹಾಕಿದಾಗ ನಮಗಿಲ್ಲಿ ವೈಫೈದು ಶೋ ಆಗುತ್ತೆ, ಅಂದರೆ ಡಿವೈಸಸ್ ಎಲ್ಲ ಇದು ವೈಫೈದೆಲ್ಲ ಗೊತ್ತಾಗುತ್ತೆ. ಸೊ ಇನ್ನೇನು ಅಂತ ಅಂದ್ಬಿಟ್ಟು ಇದೊಂದೇ ನಮಗೆ ಮೇಜರ್ ಇಶ್ಯೂ ಇದ್ದಿದ್ದು, ಕರೆಕ್ಟಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ. ಸೊ ಈಗ ರೆಡಿ ಮಾಡಿಸಿದ್ದೀವಿ, ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಊಟ ಪಲಾವ್. ಸೊ ಗೈಸ್ ಮತ್ತೆ ಕಾಲೇಜಿಗೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಇತ್ತು ಅಂತ. ಒಬ್ಬನೇ ಇದ್ದೀನಿ ಇವಾಗ, ಒಬ್ಬನೇ ಬಂದಿದ್ದೀನಿ. ಇಲ್ಲಿ ನೋಡ್ರಿ ಎಷ್ಟು ಗಾಡಿಗಳು ನಿಂತಿದೆ ಅಂತ. ಸೀನಿಯರ್ಸ್ಗೆಲ್ಲ ಕಾಲೇಜ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಅವರೆಲ್ಲ ಬಂದಿದ್ದಾರೆ. ಸೊ ನಾನು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟಿದ್ದೀನಿ, ಮುಗಿಸ್ಕೊಂಡು ಹೊರಡ್ತೀನಿ. ಸೊ ಗೈಸ್ ಕಾಲೇಜಲ್ಲೆಲ್ಲ ಕೆಲಸ ಮುಗಿಸಿ ಬಂದೆ. ಸೊ ಈಗ 4:45 ಟೈಮು. ನನ್ನ ಫ್ರೆಂಡು ಅದೇ ನಮ್ಮ ಇವನು ಪ್ರೀತಮ್ಮು ಇಲ್ಲೇ ಇರೋದು, ಅವನೀಗ ಹಾಸ್ಟೆಲ್. ಅದಕ್ಕೆ ಬಾ ಟೀ ಕುಡ್ಕೊಬರೋಣ ಅಂತ ಕರೀತವನೆ. ಸೊ ಬನ್ನಿ ಹೋಗಿ ಒಂದು ರೌಂಡ್ ಟೀ ಕುಡ್ಕೊಬರೋಣ. ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಕಡೆ. ಗೈಸ್ ಇದು ಯಾವುದೋ ಕೆಫೆ ಕರ್ಕೊಬಂದವನು ಇವತ್ತು. ಮತ್ತೆ ಏನೇನು ಸಮಾಚಾರ ಎಲ್ಲ ಹೇಳಬೇಕು. ಬಹಳ ದಿನಗಳ ನಂತರ ಸಿಕ್ಕವನೆ. ಭಾಳ ದಿನಗಳ ನಂತರ ಈ ನನ್ನ ಮಗ ಇವನು ಇಲ್ಲಿ ಹಾಸನಲ್ಲ, ಅವನೇ ನಾವು ಊರಲ್ಲಿ ಇದ್ದೀನಿ. ಹೆಂಗಪ್ಪ ಬರಲಿ, ಅದೇ ಇನ್ನೇನು ಸಿಗ್ತಾನೆ, ಸ್ವಲ್ಪ ಕಾಲೇಜ್ ಶುರು ಆಯ್ತಲ್ಲ, ಕಮ್ ಬ್ಯಾಕ್ ಮಾಡೋಣ ಅಂತ. ಕಮ್ ಬ್ಯಾಕ್ ಮಾಡೋದಂತ ಸಿಗ್ತದೆ. ಒಂದು ಶಿಸ್ತಾಗಿ ಟೀ ಕುಡಿದ್ಬಿಟ್ಟು ಕಮ್ ಬ್ಯಾಕ್ ಮಾಡೋದು, ಬರೋದಿದ್ದೀರಾ ಮಾತಾಡೋದು. ಕಮ್ ಬ್ಯಾಕ್ ಫಾರ್ಮಿಂಗ್ ಬರ್ತಾ ಇದ್ದೀವಿ ಅನ್ಸುತ್ತೆ ಯಾಕೋ ಮತ್ತೆ ಈ ಟರ್ಫ್ ಬುಕ್ ಮಾಡೋಣ ಅಂತೀಯ? ಇಲ್ಲ, ಇದನ್ನೆಲ್ಲ ನಾವು ಕೊಂಡ್ಕೊಳ್ಳೋಣ ಇವತ್ತು. ಟೀ ಕುಡಿತಾ ಫುಲ್ ಪ್ಲ್ಯಾನ್ ಮಾಡೋಣ. ಇದು ಯಾವಾಗಲೂ ದಸರಾ ಬರುತ್ತಲ್ವಾ, ನಾವು ಪ್ಲಾನ್ ಹಾಕಲ್ವಾ ಇತ್ತೆ ಕಂಬರಿ. ನಾವು ಒಂದು ಇಲ್ಲೇ ಪಕ್ಕದಲ್ಲಿ ಜಾಗ ಐತಲ್ಲ, ಇಲ್ಲಿ ಪಕ್ಕದಲ್ಲಿ ಇದ್ರ ಪಕ್ಕಕ್ಕೆ ಜಾಗ ಐತಲ್ಲ, ನಾವೇ ಕಟ್ಟನ್ ಬಿಡು. ನಾವು ಅದೇ ಏನು ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಹೇಳ್ಕತ್ನಿ, ನೀನೊಂದು ಸ್ವಲ್ಪ ಜನ ಹೇಳ್ಕ. ನಮ್ಮೂರಲ್ಲಿ LKG UKG ಮಕ್ಳಿಗೂ ಹೇಳ್ಕೊಬಿಡೋಣ. ನಾವು ಮುಂಚೆ ಅಲ್ಲೂ ಹೇಳ್ಕತ್ನಿ ಸ್ವಲ್ಪ ಜನಕ್ಕೆ. ಎತ್ತಾನ ಏನು ಅಜ್ಜಿ ನುಕ್ಸಾನ ಅವನ ಅಜ್ಜಿ ಜಾಸ್ತಿ ಕೆಲಸ ಇಲ್ಲ. ಬೈ 1 get 1 ಆಫರ್ ಚಿಕನ್ ಚೀಸ್ ಸ್ಯಾಂಡ್ವಿಚ್ ಇವತ್ತು 150ಗೆ 2. ಇದನ್ನ ಇಡ್ತೀಯಾ? ಏನು ಚಿಕನ್ ಇಡ್ತೀಯಾ? ಚಿಕನ್ ಸ್ಯಾಂಡ್ವಿಚ್ ಅಲ್ಲಿ ಮೆನು ಆಫರು. ಮತ್ತೆ ಏನೇನು ಸಮಾಚಾರ ಎಲ್ಲ ಹೇಳ್ಬೇಕು. ಯಾವಾಗ ಹೋಗೋದು ನೀನು ಊರಿಗೆ? ಮತ್ತೆ ಇವಾಗಲೇ ಹೋಗ್ತೀಯ? ಮತ್ತೆ ಬರೋದು ನಾಳೆ ಬೆಳಗ್ಗೆ. ಹೇಗಿಂತ ಹೋಗ್ಬೇಕು? ವೀಕ್ಷಿತ ಹಾಕಿರೋ ಸ್ನ್ಯಾಪು ಏನ ಆಮೇನಾ ಗದ್ದೆಗೆ ಹೋಗಿದ್ದಂತ ಇವತ್ತು. ವೀಕ್ಷಿತಣ್ಣಂಗೆ ನಿನ್ನೆ ಫೋನ್ ಮಾಡಿದ್ದೆ ನಾನು. ಬರೀ ಹುಡುಗಿರ ಜೊತೆ ಬ್ಯುಸಿ ಆಗಿರ್ತಾನೆ ಇತ್ತೀಚೆಗಂತೂ. ಹುಡುಗಿರು ಏನು ಪಾಪ ಅಣ್ಣ ನಿನ್ನೆ ನೊಂದ್ಕತೆ ಇತ್ತು ಕಣ. ಪ್ರೀತಮ್ ನನ್ನ ಕೈ ಬಿಟ್ಟೋಯ್ತವನಲ್ಲ. ಒಂದು ಫೋನ್ ಇಲ್ಲ ಏನಿಲ್ಲ, ಇರ್ಲಿ ಸಿಗ್ಲಿ ಅಡ್ಡಡ್ಡ ಉದ್ದುದ್ದ ಮಾಡ್ತೀನಿ ಅಂತ ಹೇಳ್ತಿದ್ರು. ಮಧ್ಯಾಹ್ನ ಇನ್ನೂ ಫೋನ್ ಮಾಡಿದ್ದೆ ಮರೆ ಅವನಿಗೆ, ಗದ್ದೆಲ್ಲ ಯಾರನ್ನು ಕರ್ಕೋಯ್ದಂತೆ ಅಂತ. ನಿಜವಾಗ್ಲೂ ಫೋನ್ ಮಾಡಿ ಕೇಳು, ಗದ್ದೆಲ್ಲೇ ದಾರ್ಜದ ಕರ್ಕೋಯ್ದಂದ್ರೆ ಲೋಯ್ತಣ್ಣ ಗಂಡ್ಸು ಇಬ್ರು ಹೋಗಿದ್ರಂತ. ಏನು ಮಾಡಿದ್ರಂತ ಗೊತ್ತಿಲ್ಲ. ತಡಿ ವ್ಲಾಗ್ ನೋಡಿ ಫೋನ್ಗೆ ಏನು ಹಾಕ್ತಾರೆ. ಸೊ ಗೈಸ್ ನಾನು ಅಲ್ಲಿಂದ ಬಂದೆ, ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಚಿಲ್ ಮಾಡಿ ಬಂದೆ. ಸೊ ಅಷ್ಟೇ. ಈಗ ಊರಿಗೆ ಹೋಗ್ಬೇಕು ನಾನು, ಯಾಕೆಂದರೆ ನಂಗೆ ನಾಳೆ ಸ್ವಲ್ಪ ಕೆಲಸ ಇದೆ ಮತ್ತೆ. ಅದಕ್ಕೋಸ್ಕರ ಇವತ್ತು ಮತ್ತೆ ಈಗ ಸಂಜೆ ಹೋಗ್ತಾ ಇದೀವಿ ನಾನು ನಮ್ಮ ಅಕ್ಕ. ಸೊ ಅಷ್ಟೇ, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನು ಅವಾಗಿಂದ ಅದೇ ಸಬ್ಸ್ಕ್ರೈಬರ್ಸು ಒಂದೇ ಲೆವೆಲಲ್ಲಿದೆ. ಸೊ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.